ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನೀವು ನಿಮ್ಮ ಕುಟುಂಬ ದೇವರ ಪ್ರೀತಿಯನ್ನು ಅನುಭವಿಸಲು ಸಾಧ್ಯವಾಗಲಿ. ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಒಂದೊಂದು ಮಕ್ಕಳು ಅನುಗ್ರಹವಾಗಿ ಬೆಳೆದು ಬರಲಿ, ಕೃಪೆಯಿಂದ ತುಂಬಲಿ. ಹಲ್ಲೆಲೂಯ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ದೇವರ ವಾಕ್ಯ ಆಲಿಸಿ ಪ್ರಾರ್ಥಿಸಿ ಆ ಅನುಗ್ರಹ ಕೃಪೆಯಿಂದ ಮುಂದೆ ಸಾಗುವವರು ನಾವಾಗಿದ್ದೇವೆ. ಅದು ನಮಗೆ ಮಾತ್ರವಲ್ಲ, ನಮ್ಮ ಸುತ್ತಮುತ್ತ ಇರುವವರಿಗೂ ಅನುಗ್ರಹವಾಗುತ್ತದೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ನಾವು ಆಲಿಸುವ ದೇವರ ವಾಕ್ಯ 1 ಅರಸುಗಳು 18ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಸರ್ವೇಶ್ವರನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ. ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಅವರು 2 ಹೋರಿಗಳನ್ನು ನಮ್ಮ ಬಳಿಗೆ ತರಲಿ. ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲಿಡಲಿ. ಆದರೆ ಬೆಂಕಿ ಹೊತ್ತಿಸಬಾರದು. ನಾನು ಇನ್ನೊಂದು ಹೋರಿಯನ್ನು ಹಾಗೆಯೇ ಕಡಿದು ಬೆಂಕಿ ಹೊತ್ತಿಸದೆ ಕಟ್ಟಿಗೆಯ ಮೇಲಿಡುವೆನು. ಪ್ರಿಯರೇ, ಪ್ರಾರ್ಥನೆ ಆಲಿಸುವ ದೇವರು ಸತ್ಯ ದೇವರು. ಎಲಿಯ ಪ್ರವಾದಿ ಒಬ್ಬಂಟಿಯಾಗಿದ್ದನು. ಎಲ್ಲ ಅವಸ್ಥೆಗಳು ಅವನ ಎದುರಾಗಿತ್ತು. ಆದರೆ ಎಲಿಯ ಪ್ರವಾದಿ ಅಲ್ಲಿ ಕುಗ್ಗಿ ಹೋಗಲಿಲ್ಲ, ಸೋತು ಹೋಗಲಿಲ್ಲ. ದೇವರ ನಾಮದಲ್ಲಿ ಒಬ್ಬನೇ ನಿಂತನು. ಹಲ್ಲೆಲೂಯ. ಪ್ರಿಯರೇ, ನಾನು ಒಬ್ಬನೇ ಆದೆ, ನಾನು ಒಬ್ಬಳೇ ಆದೆ ಎಂಬ ಬೇಸರ ನಿಮಗಿದೆಯಾ? ದೇವರು ನಿನ್ನ ಜೊತೆ ಇದ್ದಾರೆ. ನೀನು ಒಂಟಿಯಾದರೂ ಕುಗ್ಗಿ ಸೋತು ಹೋಗುವುದಿಲ್ಲ. ಪವಿತ್ರ ಗ್ರಂಥದಲ್ಲಿ ಒಂದು ಮಾತಿದೆ, ದೇವರು ನನ್ನ ಪರವಿದ್ದರೆ ನನ್ನನ್ನು ವಿರೋಧಿಸುವವರು ಯಾರು? ಒಂದು ಅಮ್ಮ ತನ್ನ ಕಂದನ ಮುಖ ನೋಡುವಾಗಲೇ ಆ ಕಂದನಿಗೆ ಅವಶ್ಯಕತೆಯಾಗಿದೆಲ್ಲವನ್ನು ತಿಳಿದುಕೊಳ್ಳುತ್ತಾಳೆ. ಪ್ರತಿನಿತ್ಯ ವಾಕ್ಯ ಆಲಿಸುವಾಗ ನನಗೆ ಅನುಗ್ರಹವಾಗುತ್ತದೆ ಎಂದು ನಾವು ಆಲಿಸುವುದಾಗಿದೆ. ಹೀಗೆ ದೇವರ ಭಕ್ತನಾದ ನಮ್ಮ ಮುಖ ನೋಡಿ ನಮ್ಮ ಅವಶ್ಯಕತೆಗಳನ್ನು ತಿಳಿದುಕೊಳ್ಳುವವರಾಗಿದ್ದಾರೆ ನಮ್ಮ ದೇವರು. ಹಲ್ಲೆಲೂಯ. ನಮ್ಮ ಅವಶ್ಯಕತೆಗಳನ್ನು ದೇವರಿಗೆ ತಿಳಿದಿದೆ. ನಾವು ಹೊರಗೆ ನಗುವವರು ಆದರೂ ಒಳಗೆ ಕಣ್ಣೀರು ಹಾಕುವವರು ಎಂದು ದೇವರಿಗೆ ತಿಳಿದಿದೆ. ನಮ್ಮ ಸಮಸ್ಯೆಗಳು, ನಮ್ಮ ರೋಗಗಳು, ನಮ್ಮ ಕಷ್ಟಗಳು, ನನ್ನ ಜೀವನದಲ್ಲಿ ಏನಿದೆ ಎಂದು ದೇವರಿಗೆ ತಿಳಿದಿದೆ. ವಾಕ್ಯ ಆಲಿಸುವ ಪ್ರಿಯರೇ, ಎಲಿಯ ಪ್ರವಾದಿ ರೀತಿ ಒಂಟಿಯಾದೆ ಎಂದು ನಮಗೆ ಅನಿಸಬಹುದು. ಆದರೆ ಸರ್ವಶಕ್ತನಾದ ದೇವರು ನಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯ. ಎಲಿಯ ಪ್ರವಾದಿ ಬಲಿ ಅರ್ಪಿಸಿ ಪ್ರಾರ್ಥಿಸುವಾಗ ಸ್ವರ್ಗದಿಂದ ಅಗ್ನಿ ಇಳಿದು ಬಂದು ಆ ಬಲಿ ವಸ್ತುವನ್ನು ದಹಿಸಿ ಕಾಲುವೆಯ ನೀರನ್ನು ಹೀರಿ ಬಿಟ್ಟಿತು. ಅದನ್ನು ಕಂಡು ಜನರು ಸರ್ವೇಶ್ವರನೇ ದೇವರು, ಸರ್ವೇಶ್ವರನೇ ದೇವರು ಎಂದು ಕೂಗಿ ಹೇಳಿದರು. ಪ್ರಿಯರೇ, ಈಗ ನಮ್ಮನ್ನು ಪ್ರೋತ್ಸಾಹಿಸಲು, ನಮಗೆ ಸಹಾಯ ಮಾಡಲು ಯಾರು ಇಲ್ಲವಾದರೂ, ಒಂಟಿಯಾದರೂ ನಮ್ಮ ಎಲ್ಲ ಅವಸ್ಥೆಗಳು ಬದಲಾಗುತ್ತದೆ. ದೇವರ ಕಾರ್ಯ ನಮ್ಮ ಜೀವನದಲ್ಲಿ ಪ್ರಕಟವಾಗುತ್ತದೆ. ದೇವರ ಅದ್ಭುತ ನಾವು ಕಾಣಲು ಸಾಧ್ಯ. ಹಲ್ಲೆಲೂಯ. ಹೀಗೆ ಒಂಟಿಯಾದ ಅವಸ್ಥೆಯಲ್ಲಿ ಕುಗ್ಗಿ ಹೋದವರು ಇದ್ದಾರೆ. ಪ್ರಿಯರೇ, ಈ ಅವಸ್ಥೆಯಲ್ಲಿ ನಮಗೆ ಪ್ರಾರ್ಥಿಸೋಣ. ದೇವರು ನಮ್ಮ ಪರವಿದ್ದರೆ ನಮ್ಮನ್ನು ವಿರೋಧಿಸುವವರು ಯಾರು? ನಮಗೆ ನಮ್ಮ ಅವಸ್ಥೆಯನ್ನು ದೇವರಿಗೆ ಸಮರ್ಪಿಸೋಣ. ಆ ಅವಸ್ಥೆ ಬದಲಾಯಿಸಲು ದೇವರಿಗೆ ಸಾಧ್ಯ. ಪ್ರಭುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಒಂದು ದೋಷವೂ ಬರುವುದಿಲ್ಲ, ಒಂದು ಕೆಡುಕು ಉಂಟಾಗುವುದಿಲ್ಲ, ಒಂದು ದುರಂತವು ನನ್ನನ್ನು ಮುಟ್ಟುವುದಿಲ್ಲ. ನನ್ನ ದೇವರು ಸತ್ಯ ದೇವರಾಗಿದ್ದಾರೆ. ನಾನು ವಿಶ್ವಾಸಿಸುತ್ತೇನೆ. ಹಲ್ಲೆಲೂಯ. ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯ. ಆಮೆನ್.